ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ನಾವು ನಮ್ಮೂರಿನ ಜಾತ್ರಾ ಮಹೋತ್ಸವ ಇದೆ, ಹೆಬ್ಬಾಳಮ್ಮ ದೇವಿ ಕೃಪೆ ಅವರ ಇವತ್ತು ಗ್ರಾಮ ದೇವತೆ ಹಬ್ಬ ಅಂತ ಮಾಡ್ತಿದ್ದಾರೆ. ಅದಕ್ಕೆ ನಾವು ಹೆಬ್ಬಾಳಿಗೆ ಅಂದರೆ ನಮ್ಮನೆಯವರ ಊರು ಇದು, ಅಲ್ಲಿ ಹೋಗ್ತಾ ಇದ್ದೀವಿ ಹಬ್ಬಕ್ಕೆ. ಹಬ್ಬ ತುಂಬ ಗ್ರ್ಯಾಂಡಾಗಿ ನಡೀತಿದೆ ಇವತ್ತು. ಅದಕ್ಕೆ ಬೇಗನೆ ಹೋದರೆ ರಶ್ ಇರಲ್ಲ, ಬೇಗ ದರ್ಶನ ಮಾಡ್ಕೋಬೋದು ಅಂದ್ಬಿಟ್ಟು ಹೊರಟಿದ್ದೀವಿ. ನೋಡಿ, ಈಗ ದೇವಸ್ಥಾನದ ಹತ್ರ ಬಂದ್ವಿ. ದರ್ಶನ ಎಲ್ಲ ತುಂಬ ನೀಟಾಗಾಯಿತು. ಜನ ಏನು ಅಷ್ಟು ರಶ್ ಇರಲಿಲ್ಲ, ಬೇಗನೆ ದರ್ಶನ ಆಯಿತು. ಕ್ಯೂನಲ್ಲಿ ಏನೋ ನಿಂತಿರಲಿಲ್ಲ, ಡೈರೆಕ್ಟು ದರ್ಶನ ಆಯಿತು. ಇವಾಗ ಇಲ್ಲಿ ನಾನ್ ವೆಜ್ ಊಟ, ಇಲ್ಲಿ ಅಡುಗೆ ಎಲ್ಲ ರೆಡಿ ಆಗ್ತಾ ಇದೆ. ಹಾಗೆಯೇ ಒಂದು ಸ್ವಲ್ಪ ಜನನೂ ಕಡಿಮೆ ಇದ್ದರು ನಾವು ಹೋದಾಗ. ದರ್ಶನ ಎಲ್ಲ ಮುಗಿಸ್ಕೊಂಡು ಹಾಗೆ ಮತ್ತು ನಮ್ಮ ಆರ್ಗಿತಿರೆಲ್ಲ ಇನ್ನೂ ರೆಡಿಯಾಗಿರಲಿಲ್ಲ, ಮನೆಯಲ್ಲೇ ಇದ್ದರು. ಅದಕ್ಕೋಸ್ಕರ ನಾನು ಒಬ್ಬಳೇ ನಿಂತ್ಕೊಂಡು ಏನು ಮಾಡೋಣ ಇಲ್ಲಿ ಅಂತ ಅಂದ್ಬಿಟ್ಟು ಮತ್ತೆ ತಿರ್ಗಾ ಮನೆಗೆ ಹೋದ್ವಿ. ಅವರೆಲ್ಲ ರೆಡಿ ಆಗ್ತಾ ಇದ್ದರು, ಅವರಿನ್ನೂ ದೇವಸ್ಥಾನದ ಹತ್ರ ಬಂದಿರಲಿಲ್ಲ. ಅದಕ್ಕೋಸ್ಕರ ನಾವು ಮನೆ ಹತ್ರ ಹೋಗಿದ್ದು. ಮತ್ತೆ ತಿರ್ಗಾ 12:30 1 ಗಂಟೆಗೆ ಊಟ ಇದೆ. ಊಟ ಮಾಡ್ಕೊಂಡು ಬರೋಕ್ಕೆ ಹೋಗ್ಬೇಕು. ಅದಕ್ಕೆ ನಮ್ಮ ಆರ್ಗಿತಿರ್ನ ಕರ್ಕೊಂಡು ಹೋಗೋಣ ಅಂತ. ಕರ್ಕೊಬರೋ ನೋಡಿ, ಇಲ್ಲಿ ಅಜ್ಜಿ ಯಾವುದೇ ತೊಂದರೆಯನ್ನ ಮಾಡ್ಕೊಡ್ಬೇಡಿ. ನಮ್ಮ ಹೆಬ್ಬಾಳಿನ ಯುವಕರಲ್ಲಿ ಮನವಿ, ಬರುವಂತ ಭಕ್ತಾದಿಗಳಿಗೆ ಸ್ಥಳವನ್ನ ಮಾಡಿಕೊಡಿ. ದೇವಸ್ಥಾನದ ಹತ್ರ ಯಾವುದೇ ದ್ವಿಚಕ್ರ ವಾಹನಗಳನ್ನ ತರಬಾರದು ಎಂದು ಭಕ್ತಾದಿಗಳಲ್ಲಿ ಮನವಿ. ಆಗಮಿಸಿ ತಾಯಿಯ ಪೂಜೆಯನ್ನು ಸಲ್ಲಿಸಿ ಪ್ರಸಾದವನ್ನು ಸ್ವೀಕಾರ ಮಾಡಿ. ಈ ರಶಲ್ಲಿ ಕಾಣದೇ ಇಲ್ಲ ಕನಕ. ಇನ್ನೊಂದು ಸ್ವಲ್ಪ ಹಾಕಿ ಅಕ್ಕ. ಹಾಗೆ ಜಾತ್ರೆ ಎಲ್ಲ ನೋಡ್ಕೊಬರ್ತಾ ಇದು ಕೃಷ್ಣ ರುಕ್ಮಿಣಿದು ಮತ್ತು ಆನೆಗಳೆಲ್ಲ ತುಂಬ ಚೆನ್ನಾಗಿತ್ತು. ಆಲ್ರೆಡಿ ನಾನು ತೊಗೊಂಡಿದ್ದೀನಿ, ಏನು ತೊಗೊಳಕ್ಕೆ ಹೋಗಲಿಲ್ಲ. ಜಾತ್ರೆಯಲ್ಲಿ 1 to ಡಬಲ್ ರೇಟು, ಅದಕ್ಕೋಸ್ಕರ ಏನೂ ತೊಗೊಳ್ಳಿಲ್ಲ. ಹಾಗೆ ಐಸ್ ಕ್ರೀಮ್ ತಿನ್ಕೊಂಡು ಉದ್ಲಕ್ಕೂ ಮಾತಾಡ್ಕೊಂಡು ಹಾಗೆ ಮನೆಗೆ ಊಟ ಮುಗಿಸಿ ಮನೆಗೆ ಬಂದ್ವಿ ಫ್ರೆಂಡ್ಸ್. ಬಂದಮೇಲೆ ಎಲ್ಲರದು ಒಂದೊಂದು ಥರ ಕಮೆಂಟ್ಸ್ಗಳು ಬರ್ತಾಯಿತ್ತು. ಹಾಗೆ ಮಾತಾಡ್ತಾ ಚರ್ಚೆ ಮಾಡ್ತಾ ಕೂತಿದ್ವಿ.
ಇನ್ನೂ ಚೆನ್ನಾಗಿತ್ತು ಸಾಂಬಾರು ಅಂದ್ರೆ ಹುಡುಗಿಗೆ ಜಾಸ್ತಿ ಇದೆಲ್ಲ ಸಾಂಬಾರು ಬಿಸಿಲಿಗೂ ಅದಕ್ಕೂ ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇದಾಗಿತ್ತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.